ಪ್ರೈಸ್ ದ ಲಾರ್ಡ್. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಿಮ್ಮ ಸಂದೇಶ ದೇವರು ಮಾತಾಡುವಂತನು ಯಾವ ರೀತಿಯಾಗಿ ನಾವು ದೇವರನ್ನು ಅಂಗೀಕರಿಸಬೇಕು. ಆತನು ಸರ್ವಶಕ್ತನಾದ ದೇವರು ಅಂತೇಳಿ ನಾವು 1 ಜಾನ್ 1 ಸಂಧಿ 1 ವಚನದಲ್ಲಿ ನೋಡ್ತೇವೆ. ಆದಿಯಲ್ಲಿ ಆ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯದಲ್ಲಿ ಜೀವ ಇತ್ತು, ಆ ಜೀವ ಏನಾಯಿತು, ಮಾನವರಿಗೆ ಬೆಳಕಾಗಿ ಬಂದಿತು. ನೋಡಿರಿ ಪ್ರಿಯರೇ, ನಾವು ಯೇಸುವನ್ನು ಎಷ್ಟಾಗಿ ಅರಿತೀವಲ್ಲ, ಎಷ್ಟಾಗಿ ತಿಳ್ಕೊಳ್ಳುವ ಪ್ರಯಾಸ ಪಡ್ತೇವಲ್ಲ, ಅಷ್ಟಾಗಿ ನಾವು ಪವಿತ್ರಾತ್ಮನಲ್ಲಿ ಬೆಳೆಯುವಂತರಾಗಿದ್ದೇವೆ. ಹೌದು, ಇದು ನಿಜವಾದ ಕತೆ, ನಿಜವಾದ ಸಾಕ್ಷಿ. ನಾನು ಮೊದಲು ದೇವರ ಸನ್ನಿಧಿ ಇರಲಿಕ್ಕಿಂತ ಮೊದಲು ನಾನು ಒಬ್ಬ ದೊಡ್ಡ ಘೋರ ಪಾಪಿಯಾಗಿದೆ, ಪಾಪಿಗಿಂತ ದೊಡ್ಡದಾಗಿ ಪಾಪಿ. ಆದರೆ ದೇವರು ಆರಿಸಲ್ಪಟ್ಟು ಇವತ್ತು ಆತನ ಸುವಾರ್ತೆ ಸಾರುವಂತೆ, ಆತನ ಸಂದೇಶಗಳನ್ನು ಹೇಳುವಂತೆ, ಆತನನ್ನು ಆರಾಧಿಸುವಂತೆ, ಆತನ ಸ್ತುತಿ ಸ್ತೋತ್ರಗಳನ್ನು ಹೇಳುವಂತೆ, ಆತನಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂತೆ, ಸರ್ವ ಜನರಿಗಾಗಿ ನನ್ನನ್ನು ಆರಿಸಿಕೊಳ್ಳುತ್ತಾ ಆತನ ಸೇವೆಯಲ್ಲಿ ನಿರಂತರವಾಗಿ ನನ್ನನ್ನು ಅಪೋಸ್ತಲಕ ಅಂತೇಳಿ ಆರಿಸಲ್ಪಟ್ಟು ಆತನು ಮಿಷನರಿ ಕಾರ್ಯ ಮಾಡುವಂಥ ಕಾರ್ಯಗಳು ನನ್ನ ಮೂಲಕ ಮಾಡಿಸುವಂತೆ ನನ್ನನ್ನು ನಡೆಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ ಸಭಿಕರೇ, ದೇವರು ಯಾರನ್ನು ಯಾವಾಗ ಆರಿಸಲ್ಪಡ್ತಾನೋ ಗೊತ್ತಿಲ್ಲ, ಆದರೆ ಹೃದಯದಲ್ಲಿ ಕಪಟಗಳಿರಬಾರ್ದು. ನೀವು ಯಾರ ಮೇಲೆ ದೌರ್ಜನ್ಯ ಮಾಡಬಾರ್ದು, ಯಾರ ಮನಸ್ಸನ್ನು ನೋಯಿಸಬಾರದು. ನೀನು ಪಾಪಿಯಾಗಿದ್ದರೂ ನಿನ್ನಲ್ಲಿ ಪಶ್ಚಾತ್ತಾಪದ ಹೃದಯ ಹುಟ್ಟಬೇಕು. ಆ ಪಶ್ಚಾತ್ತಾಪ ಹೃದಯ ಹುಟ್ಟಿದಾಗ ದೇವರು ನಿನ್ನನ್ನು ನೋಡುವಂತನಾಗಿದ್ದಾನೆ. ನಾನು ಮಾಡಿದೇನು ಕಾರ್ಯ? ನಾನು ಪಾಪಿ, ಘೋರ ಪಾಪಿನ, ಕುಡಿಯುವಂತನು, ವ್ಯಭಿಚಾರ, ಪುರುಷ ಸಂಗಮದವನು, ಬಹಳಷ್ಟು ಪಾಪಗಳಿಂದ ತುಂಬಿದವನಾಗಿದೆ. ಬೈಗಳಲ್ಲಿ ನಾನು ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೆ, ಯಾರಿಗಾದ ತಿರಸ್ಕಾರ, ಜಗಳ ಆಡುವುದರಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೆ. ನಾನು ಓದುವುದಲ್ಲಿ ರ್ಯಾಂಕ್ ಇಲ್ಲದಂತೆ ಬೈಗಳಲ್ಲಿ, ಜಗಳದಲ್ಲಿ, ವ್ಯಭಿಚಾರದಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೆ, ಕುಡುಕುತನದಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ ಇದ್ದೆ. ಇಂತಿಂಥ ಕಾರ್ಯಗಳಲ್ಲಿ ನಾನು ರ್ಯಾಂಕ್ ಆಗಿ ಬಂದಿನವಂತನಾಗಿದ್ದೇನೆ. ಆದರೆ ಆ ರ್ಯಾಂಕಿಂದ ಈ ಹೊಸವಾದ ನನ್ನ ಒಂದು ರ್ಯಾಂಕಲ್ಲಿ ನನ್ನನ್ನು ದೇವರು ನಡೆಸಿದ್ದಾನೆ. ಈ ರ್ಯಾಂಕಲ್ಲಿ ನನ್ನನ್ನು ಯಾರು ಬದಲಾಗಿಸುವುದಕ್ಕೆ ಸಾಧ್ಯವಿಲ್ಲ. ಈತನು ನನ್ನನ್ನು ಸದಾ ಕಾಲ ಚಿರಂತರವಾಗಿ ರ್ಯಾಂಕಲ್ಲಿ ಇಡುವಂಥ ಪರಲೋಕ ರಾಜ್ಯವು ನನಗೆ ಸಿಕ್ಕಿದೆ. ಇದರಂಥ ಖುಷಿ ಉಲ್ಲಾಸ ಇನ್ನು ಎಲ್ಲೂ ನನಗೆ ಸಿಗುವುದಿಲ್ಲ. ಆ ನನ್ನ ಹಳೆ ಜೀವಿತ ದೇವರು ನಾಶ ಮಾಡಿದ್ದಾನೆ, ಹೊಸ ಜೀವನ, ಹೊಸ ಬೆಳಕು ನನ್ನಲ್ಲಿ ಮೂಡಿಸಿದ್ದಾನೆ. ಯಾಕಂದರೆ ಯಾವಾಗ ನೀನು ದೇವರ ಸನ್ನಿಧಿಗೆ ಬಂದು ನಿನ್ನ ಪಾಪಗಳನ್ನು ಅಂಗೀಕರಿಸ್ತಿ, ಆತನು ನಿನ್ನನ್ನು ನೋಡುವಂಥ ದೇವರಾಗಿದ್ದಾನೆ, ನಿನ್ನನ್ನು ಅಪ್ಪಿಕೊಳ್ಳುವಂಥ ದೇವರಾಗಿದ್ದಾನೆ, ನಿನ್ನ ರಾಜ್ಯಕ್ಕಾಗಿ ನಡೆಸುವಂತನಾಗಿದ್ದಾನೆ. ನೋಡಿರಿ, ಆತನ ರಾಜ್ಯ ನಮ್ಮಲ್ಲಿ ಬಂದಾಗ ನಾವು ಆತನ ಮಕ್ಕಳಾಗಿದ್ದೇವೆ ಅಂತೇಳಿ ನಮ್ಮಲ್ಲಿ ಹೊಸ ಬೆಳಕು ತುಂಬುತ್ತದೆ. ನಮ್ಮನ್ನು ಹೊಸ ತಂದೆ, ಆತ್ಮಿಕವಾದ ತಂದೆ, ಫಿಸಿಕಲ್ ಆದ ತಂದೆ, ನಮ್ಮ ತಂದೆ ಸಿಕ್ಕಿದ್ದಾನೆ. ಆತನ ಸಮ್ಮುಖದಲ್ಲಿ ನಾವು ನಡೆಯುವಂತರಾಗುತ್ತೇವೆ. ಆತನ ಒಂದು ಉಲ್ಲಾಸ, ಆತನ ಒಂದು ಸತ್ಯತೆಯಲ್ಲಿ ನಡೆಯುವಂಥ ಕಾರ್ಯ ನಮಗೆ ಒಪ್ಪಿಸುತ್ತಾನೆ. ಆತನ ವಾಕ್ಯ ಹೇಳುವ ಭಾಗ್ಯ, ಆತನ ಮೂಲಕ ನನ್ನ ರೋಗಗಳನ್ನು ಬಿಡಿಸುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇಕ್ಕಿ, ಆತನ ವರಗಳಿಂದ ತುಂಬಿಸಿ, ಆತನ ಕಾರ್ಯದಿಂದ ಹಲವಾರು ಜನಗಳ ಮೇಲೆ ಆಶೀರ್ವಾದ ನಮ್ಮ ಮೂಲಕ ಬರುವಂತೆ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ, ನಾನು ಪಾಪಿಯಾಗಿದ್ದೆ, ಆದರೆ ಈಗ ಜೀವನ ರಕ್ಷಣದಲ್ಲಿ ನಾನು ನಡೀತಾ ಇದ್ದೆ. ಆ ರಕ್ಷಕನು, ಆ ರಕ್ಷಣೆಯಲ್ಲಿ ನಾನು ನಡೆಯುವಾಗ ನನ್ನ ಆತ್ಮವು ಉಲ್ಲಾಸದಿಂದ ಕುಣಿಯುವಂಥದ್ದಾಗಿದೆ. ಯಾಕಂದರೆ ನನಗೆ ನಿಜವಾದ ಬೆಳಕು ಸಿಕ್ಕಿದೆ, ನಿಜವಾದ ಕ್ರಿಸ್ತನು ಸಿಕ್ಕಿದ್ದಾನೆ, ನಿಜವಾದ ಮಸಿಯನ್ನು ಸಿಕ್ಕಿದ್ದಾನೆ, ಪವಿತ್ರ ಆತ್ಮನಂತ ದೇವರು ನನ್ನ ಪವಿತ್ರತವಾಗಿ ನಡೆಸುತ್ತಾ ಇದ್ದಾನೆ ಅಂತ ಹೆಮ್ಮೆಯಿಂದ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದರೆ ಆತ ನನ್ನಲ್ಲಿ ವಾಸ ಮಾಡಿದ್ದಾನೆ. ನನ್ನ ಪ್ರತಿಯೊಂದು ರಕ್ತ ಕಣ ಕಣ, ಮೂಲೆ ನಾಲೆಯಲ್ಲಿ, ನನ್ನ ಎಲುಬುಗಳಲ್ಲಿ, ನನ್ನ ಆತ್ಮದಲ್ಲಿ, ಎಲ್ಲದಲ್ಲಿ ಬೆರೆತು ಹೋಗಿದ್ದಾನೆ ಯೇಸು. ಯಾಕಂದರೆ ಆತನ ರುಚಿ ನೋಡುವುದಕ್ಕೆ ನನಗೆ ಈಸು ದಿವಸ ಹತ್ತಿದೆ ನನ್ನ ಜೀವನದಲ್ಲಿ. ನನಗೆ ಇವಾಗ ದೇವರು ಕಂಡಿದ್ದೇನೆ. ಯಾಕಂದರೆ ಆತನ ರುಚಿಯೇ ಗೊತ್ತಿದ್ದಿಲ್ಲ ನನಗೆ. ನಾನು ಈ ಸಂಸಾರಿಕ ರುಚಿಯಲ್ಲಿ ಬಹಳವಾಗಿ ಗಂಭೀರವಾಗಿ ಹೋಗಿದ್ದೇನೆ. ಆದರೆ ದೇವರು ನನಗೆ ಅದಕ್ಕಿಂತ ದೊಡ್ಡದಾದ ಮಹವಾದ ರುಚಿಯಾದ ಪದಾರ್ಥವನ್ನು ಕೊಟ್ಟಿದ್ದಾನೆ. ಅದು ಯಾರಿಂದ ತೆಗೆಯೋಕ್ಕೆ ಸಾಧ್ಯ ಇಲ್ಲ, ಅದು ನನ್ನಿಂದನೂ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಆತನ ದಾಸನಾಗಿದ್ದೇನೆ. ನಾನು ನನ್ನ ತಂದೆಗೆ ನನ್ನನ್ನು ಸಂಪೂರ್ಣ ಒಪ್ಪಿಸಿದ್ದೇನೆ ಅಂತ ಹೇಳಲಿಕ್ಕಿಂತ ಮೊದಲು ಆತನು ನನ್ನನ್ನು ಅಂಗೀಕರಿಸಿದ್ದಾನೆ. ನನ್ನನ್ನು ಆದಿಯಿಂದ ನನ್ನನ್ನು ಆರಿಸಲ್ಪಟ್ಟು ನನ್ನನ್ನು
ಅಂಗೀಕರಿಸಿದ್ದಾನೆ. ಆತನ ಕೆಲಸಕ್ಕಾಗಿ, ಆತನ ಸೇವಕನಾಗಿ ನನ್ನನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ನನಗೆ ಮಿನಿಸ್ಟ್ರಿ ಕೊಟ್ಟ, ನನಗೆ ಚರ್ಚ್ ಕೊಟ್ಟ, ಸಭೆ ಕೊಟ್ಟ, ಸಭಿಕರು ಕೊಟ್ಟ, ಈ ವಾಕ್ಯ ಹೇಳುವಂಥ ಬಾಯಿ ಕೊಟ್ಟ, ಜ್ಞಾನ ಕೊಟ್ಟ, ವಿವೇಕ ಕೊಟ್ಟ, ವಿದ್ಯೆ ಕೊಟ್ಟ. ನೋಡಿರಿ ಪ್ರಿಯರೇ, ನಾನು ನನ್ನನ್ನು ನಾನೇ ಮಾತಾಡಿಕೊಳ್ಳುವುದಕ್ಕೂ ಅಂಜುವಂಥ ಮನುಷ್ಯ. ನಾನು ಯಾರ ಸನ್ನಿಧಿಗೂ ಹೋಗಲಾರದಂತನು, ಯಾರ ಮನೆಗೂ ಹೋಗಲಾರದಂತನು ಅಂಥವನಿಗೆ ದೇವರು ಇವತ್ತು ನಾನು ಎಲ್ಲರ ಮಧ್ಯದಲ್ಲಿ ಸುವಾರ್ತೆ ಸಾರುವಂತೆ, ಅವರ ರೋಗಗಳು ಬಿಡಿಸುವಂತೆ, ಅವರ ಶಾಪಗಳನ್ನು ಕಟ್ಟುಗಳು ಅವರಿಗೆ ತಿಳಿಸುವಂತೆ, ಅವರಿಗೆ ಕೌನ್ಸಿಲಿಂಗ್ ಮಾಡುವಂತೆ, ಡೆಲಿವರೆನ್ಸ್ ಕೊಡುವಂತೆ, ಅವರಿಗೆ ಹೀಲಿಂಗ್ ಮಾಡುವಂತೆ, ಪ್ರೊಫೆಸಿ ಹೇಳುವಂಥ ವರಗಳಿಂದ ತುಂಬಿಸಿ ಆತನು ಈ ಸಭೆ ಇಲ್ಲಿ ಸ್ಟ್ಯಾಂಡ್ ಮಾಡಿ ನಿಲ್ಲುವಂತ ನನಗೆ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಹೇಳುವ ಕಾರಣ ಏನೆಂದರೆ, ವಾಕ್ಯದಲ್ಲಿ ದೇವರು ನನ್ನನ್ನು ಏನೋ ಹೇಳಬೇಕಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದೆ ಸುವಾರ್ತೆ. ಆದರೆ ದೇವರು ಏನು ಮಾಡಿದೆ ಗೊತ್ತಾ? ನಿನ್ನ ನೀನೇ ಹೇಳು, ನೀನು ಯಾವ ರೀತಿಯಾಗಿ ಎಲ್ಲಿ ಪಾಪದಲ್ಲಿ ಇದ್ದಿದ್ದೀಯ, ಆ ಪಾಪದಿಂದ ಹೆಂಗೆ ಹೊರಗೆ ಬಂದಿದೆ ಅಂತ ಹೇಳುವಂತೆ ಕಾರಣ. ಬಹಳ ಪಾಪದಲ್ಲಿ ಘೋರವಾದ ರೋಗದಲ್ಲಿ ಬಿದ್ದೆ, ಘೋರವಾದ ರೋಗ, ಹೇಳಬರಲಾರದಂಥ ರೋಗದಲ್ಲಿ ಬಿದ್ದೆ. ಅವಾಗ ದೇವರಿಗೆ ಒಂದೇ ಮನವಿ ಇಟ್ಟಿದೆ, ದೇವರೇ, ಇರಬೇಕಾದರೆ ನಿನಗಾಗಿ, ಸಾಯಬೇಕಾದರೆ ನಿನಗಾಗಿ, ನಿನ್ನ ಸೇವೆಯಲ್ಲಿ ಸಾಯುತ್ತೇನೆ ಎಂದಾಗ ನನ್ನನ್ನು ರಕ್ಷಿಸಲ್ಪಟ್ಟ ನನ್ನ ಯೇಸು, ಆ ಪವಿತ್ರ ಆತ್ಮ ದೇವರು ನನ್ನ ಹೃದಯದಲ್ಲಿ ಮಾತಾಡಿ ಆ ರೋಗದಿಂದ ನನ್ನನ್ನು ಬಿಡಿಸಿ ಇವತ್ತು ಹೊಸ ಜೀವನ, ಹೊಸ ಬೆಳಕು, ಹೊಸ ಕಾರ್ಯ ನನ್ನಲ್ಲಿ ಮೂಡಿಸಿದ್ದಾನೆ. ನನ್ನಿಂದ ಲಾಖೋ ಜನರು ಈ ಸಭೆಯಲ್ಲಿ ಕೂಡುವಂತರಾಗಿದ್ದಾರೆ. ಯಾಕಂದರೆ ದೇವರು ನನ್ನನ್ನು ಆರಿಸಲ್ಪಟ್ಟಿದ್ದಾನೆ. ಹೆಮ್ಮೆಯಿಂದ ಹೇಳ್ತೇನೆ, ದೇವರು ನನ್ನನ್ನು ಆರಿಸಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನು ನನ್ನನ್ನು ಆರಿಸಿದ್ದಾನೆ. ಯಾವ ರೀತಿಯಾಗಿ ಅಂತಾನು 12 ಮಂದಿ ತನ್ನ ಅಪೋಸ್ತಲರನ್ನು ಮೊದಲು ಶಿಷ್ಯರಾಗಿ ಆರಿಸಿಕೊಂಡು ಅಭಿಷೇಕ ಮಾಡಿ ಅಪೋಸ್ತಲರಾಗಿ ಮಾಡಿದನಲ್ಲ, ಆತನ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು ಮೊದಲು ಶಿಷ್ಯನಾಗಿ ಆರಿಸಿಕೊಂಡು ಅಪೋಸ್ತಲನಂತೆ ಆಗಿ ನನ್ನನ್ನು ಕಾರ್ಯ ಮಾಡಿ ಆತನ ಒಂದು ಬೀಗದ ಕೈಯನ್ನು ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಹೆಮ್ಮೆಯಿಂದ ಗರ್ವದಿಂದ ಹೇಳ್ತೇನೆ, ನಾನು ತಂದೆಯ ಯೇಸು ಕ್ರಿಸ್ತನ ಸೇವಕನು, ಆತನ ದಾಸನಾಗಿದ್ದೇನೆ. ಆತನು ನನಗೆ ದತ್ತು ತಗೊಂಡಿದ್ದಾನೆ. ಯೇಸುವಿನ ನನ್ನ ದತ್ತು ತಗೊಂಡಿನ ಮಗ ಆಗಿದ್ದೇನೆ. ಆತನ ಮಗನಾಗಿ ನಾನು ಕಾರ್ಯ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೋಡಿ ಪ್ರಿಯರೇ, ನಾನು ಇಷ್ಟು ಹೆಮ್ಮೆಯಾಗಿ ಹೇಳಿಕೊಳ್ಳುವುದ ಕಾರಣ ಏನೆಂದರೆ, ಆತನ ಪ್ರಸನ್ನತೆ, ಆತನ ಪ್ರೀತಿ, ಆತನ ನನಗೆ ಕೊಟ್ಟಿದ ಸಮೃದ್ಧಿ, ಆತನ ನನಗೆ ಕೊಟ್ಟಿದ ಹೊಸ ಬೆಳಕು, ಹೊಸ ಚೈತನ್ಯ, ಎಲ್ಲ ಕಷ್ಟ ದುಃಖ ಚಿಂತೆಗಳೆಲ್ಲ ಮರೆತಿ ಆತನ ಸೇವೆಯಲ್ಲಿ ನನ್ನನ್ನು ನಡೆಸೋದಕ್ಕಾಗಿ ಕರೆದಿದ್ದಕ್ಕಾಗಿ ನಾನು ಭಾಳ ದೇವರಿಗೆ ಸ್ತುತಿ ಸ್ತೋತ್ರ ಹೇಳಿದ್ರೆ ಕಡಿಮೆ ಅದ. ಇವತ್ತಿನ ದಿವಸ ಇವತ್ತು ಆತನಿಗೆ ಎಷ್ಟು ನಮ್ಮ ಮಹಿಮೆ ಪಡಿಸಿ ಮಾತಾಡಿದ್ರು ಕಡಿಮೆ ಅದ. ಆತನಿಗೆ ನಾ ಎಷ್ಟೇ ಮೊರೆ ಹೊಕ್ಕಿ ಪ್ರಾರ್ಥಿಸಿ ಹೇಳಿದ್ರು ಕಡಿಮೆ ಇದೆ. ಯಾಕಂದ್ರೆ ಪಾಪದ ಜೀವಿತದಲ್ಲಿ ಬಿದ್ದ ಪಾಪ ಸ್ವರೂಪಿಯಾಗಿದೆ ನಾನು. ಆ ಪಾಪದ ಹೊರಗೆ ತಂದು ನನಗೆ ನಿಜವಾದ ಬೆಳಕು ಕೊಟ್ಟು ನಿಜವಾದ ಮಾರ್ಗ ನನಗಾಗಿ ಇಟ್ಟಿದೆ. ಯೇಸುವಿಗೆ ಸ್ತೋತ್ರ. ಕರ್ತನಾದ ಯೇಸುವೆ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ ನಿಮಗೆ ಸ್ತೋತ್ರ. ಐ ಲವ್ ಯು ಜೀಸಸ್. ನಿಮಗೆ ಮಹಾಸ್ತೋತ್ರ. ನನ್ನನ್ನು ಸ್ಥಿರವಾಗಿ ಹೀಗೆ ಕಾಯ್ದೇಸಪ್ಪ. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಕಾರ್ಯ ಮಾಡುವಂತೆ ನನ್ನನ್ನು ಆರಿಸಿ ನೀನು ಬಲವಾಗಿ ನನ್ನನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರಿಯರೇ, ನೋಡ್ರಿ, ದೇವರು ಅಂತ ಅದ್ಭುತ ಸ್ವರೂಪಿದ್ದಾನೆ. ನನ್ನಂಥ ಪಾಪಿಗೆ ಆರಿಸಲ್ಪಟ್ಟ. ನನ್ನ ಹಿಂದಿನ ಜೀವಿತ ಕೆಟ್ಟೋಗಿದ ಜೀವಿತವಾಗಿತ್ತು. ನಾನಿವತ್ತು ಇಷ್ಟು ನಿಮ್ಮ ಹತ್ರ ನಕ್ಕೊಳ್ತಾ ಆ ಹಳೆ ಪಾಪಗಳನ್ನು ಹೇಳುವುದ ಕಾರಣ ಏನೆಂದರೆ, ಆ ಪಾಪಕ್ಕೆ ನಗುವಂಥ ಕಾರ್ಯನೇ ಇದೆ. ಯಾಕಂದರೆ ಅದರಲ್ಲಿ ಯಾವ ಶ್ರಮೆಯಲ್ಲಿ ಯಾವ ಶಕ್ತಿ ಇಲ್ಲ. ಅದು ಒಂದು ದುಷ್ಟಾತ್ಮನ ಕಾರ್ಯ. ಅಲ್ಲಿ ನಮ್ಮನ್ನು ಏನು ಮಾಡ್ತದೆ, ದಿನನಿತ್ಯ ನಮ್ಮ ಚಿಂತೆ ದುಃಖದಲ್ಲಿ ರೋಗದಲ್ಲಿ ಹಾಕಿ ಮರಣಕ್ಕೆ ಒಯ್ಯುವಂಥದ್ದೇ. ಆದರೆ ಇಲ್ಲಿ ಜೀವ ಜಲದ ನೀರು, ನಾವೇ ಲೋಕಕ್ಕೆ ಉಪ್ಪಾಗಿದ್ದೆವು. ನೋಡಿರಿ, ದೇವರು ಹೇಳ್ತಾನ, ಉಪ್ಪು ಸಪ್ಪಗಿದ್ದೆ ನೀನು ಊಟ ಮಾಡುವಾಗ ಉಪ್ಪಿಲ್ಲದಂದರೆ ಅದಕ್ಕೆ ಏನು ರುಚಿ ಇಲ್ಲ. ಉಪ್ಪು ಹಾಕಿದಾಗ ಅದಕ್ಕೆ ರುಚಿ ಬರ್ತದೆ. ಅದಕ್ಕಾಗಿ ನಾವೇನಾಗಿದ್ದೇವೆ, ಈಗ ಉಪ್ಪಾಗಿದ್ದೇವೆ ದೇಶಕ್ಕೆ, ಈ ಲೋಕಕ್ಕೆ ನಮಗೆ ಉಪ್ಪಾಗಿ ಆರಿಸಿಕೊಳ್ಳುತ್ತಾನೆ ದೇವರು. ಅದಕ್ಕಾಗಿ ನಾನು ಆತನ ಕುರೆಮರಿಯಾಗಿದ್ದೇನೆ. ಯಾಕಂದರೆ ನನ್ನನ್ನು ಕಾಯುವ ದೇವರು ಯೇಸು ಇದ್ದಾನೆ. ಆತನನ್ನು ನಡೆಸುವಂಥ ದೇವರಾಗಿದ್ದಾನೆ. ಯೇಸುವೇ ನಿನಗೆ ಸ್ತೋತ್ರ ಯೇಸಪ್ಪ. ಯಾರೇ ಆಗಲಿ ವಿಡಿಯೋ ನೋಡೋ ಪ್ರತಿ ಮಕ್ಕಳು, ಸಭೆಯಲ್ಲಿ ನಿಂತಿದೆ ಎಲ್ಲ ಮಕ್ಕಳಿಗೆ ಗೊತ್ತು ಇಷ್ಟೆಲ್ಲ ದೇವರು ಅದ್ಭುತ ಮಾಡಿದನು. ನಾನು ಪ್ರತಿನಿತ್ಯ ಏನಿಲ್ಲ ಅಂದ್ರೆ ದಿನದಲ್ಲಿ ಒಂದು
8 ಅವರ್ಸ್ ಅಂತೂ ಪ್ರಾರ್ಥನೆ ಮಾಡಬೇಕಾಗ್ತದ. ದೇವರು ಪವಿತ್ರಾತ್ಮ ದೇವರಿಗೆ ಕಾರ್ಯ ನಡೆಸ್ತಾನೆ. ಮತ್ತು ಏನಿಲ್ಲ ಅಂದರೂ ದಿನದಲ್ಲಿ ನಾನು 2-3 ಅವರ್ಸ್ ನನ್ನ ಸತ್ಯವೇದ ಪ್ರಯಾಣ ಮಾಡ್ತಾನೆ ಇರ್ತೀನಿ, ಓದುತ್ತಾನೆ ಇರ್ತೀನಿ. ಯಾಕಂದರೆ ನನಗೆ ಲೋಕದಲ್ಲಿ ಯಾವುದು ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಎರಡೇ ಮಾತದ, ಒಂದು ಯೇಸು ಕ್ರಿಸ್ತ, ಒಂದು ಪ್ರಾರ್ಥನೆ, ನನ್ನ ಸತ್ಯವೇದ ಪಾಠ. ಎರಡೇ ಕಾರ್ಯ, ಏಸು ಪ್ರಾರ್ಥನೆ, ಏಸು ಪ್ರಾರ್ಥನೆ, ಏಸು ಪ್ರಾರ್ಥನೆ, ಏಸು ಪ್ರಾರ್ಥನೆ. ಆತನ ಸೇವೆ, ಆತನ ಸೇವೆ, ಸೇವೆ. ಯಾಕಂದರೆ ಆತ ನನ್ನನ್ನು ಆರಿಸಿಕೊಂಡಿದ್ದಾನೆ. ಆತನ ಹೃದಯ ನನ್ನಲ್ಲಿ ಉಳ್ಳುತ್ತಿದೆ. ಆತನ ಹೃದಯದಂತೆ ನಾನು ನಡಿಬೇಕು. ಆತನ ಯಾವ ರೀತಿಯ ಕಾರ್ಯ ಮಾಡಿ ನಿಂತು ಭೂಮಿ ಮೇಲೆ ಬಂದು ಅದೇ ಕಾರ್ಯ ನಾನು ಮಾಡಬೇಕು. ಆತನಂತೆ ನಾನು ಕಾರ್ಯಗಳು ಮಾಡಬೇಕು. ಆತನಂತೆ ಹೀಲಿಂಗ್, ಮಿರಕಲ್, ವಂಡರ್, ಸೈನ್ಸ್ಗಳು ಮಾಡಬೇಕು. ರೋಗಗಳು ವಾಸಿ ಮಾಡಬೇಕು. ಆತನಿಗೆ ಸುವಾರ್ತೆ ಸಾರಬೇಕು. ಆತನಿಗೆ ನಾವು ಕಾರ್ಯಗಳು ಮಾಡ್ತಾ ಹೋಗ್ಬೇಕು. ಯಾಕಂದರೆ ಆತನು ತನ್ನ ಸ್ವರೂಪ ನಮ್ಮಲ್ಲಿ ನೋಡುವಂತನಾಗಿದ್ದಾನೆ. ಯಾರಿಗಾದರೂ ಸುಮ್ಮನೆ ಹಿಂಗೆ ಹೆಸರು ಕೊಟ್ಟು ಮಾಡ್ತಿಲ್ಲ. ದೇವರ ಆರಿಸಲ್ಪಟ್ಟ ಮಕ್ಕಳಿಗೆ ಕರೆಯಲ್ಪಡುತ್ತಾನೆ. ಅದಕ್ಕಾಗಿ ಆತನಿಗೆ ನಾನು ಇನ್ನು ಎಷ್ಟೇ ಹೇಳ್ತಾ ಹೋದ್ರೆ, ಇನ್ನು ದಿನ ಎಲ್ಲ ಹೇಳಿದ್ರೆ ಸಾಕಾಗಲ್ಲ. ಅಷ್ಟು ನನಗೆ ಹೇಳುವಂಥ ಆಸಕ್ತಿ ಅದ. ಆದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ನೋಡುವುದಿಲ್ಲ. ಯಾಕಂದರೆ ಏನೆಲ್ಲರೂ ಹೇಳೋದೇ ಹೇಳ್ತಾನೆ, ಇವನನ್ನು ಥೋಡೆ ದಿವಸ ಎದ್ದು ಇವೊಬ್ಬ ಹಳೆ ಕಾರ್ಯಕ್ಕೆ ಬರ್ತಾನೆ ಅಂತ ಹೇಳಿ ಅಂದ್ಕೊಳ್ಬೋದು. ದುಷ್ಟಾತ್ಮ ಕಾರ್ಯ ಮಾಡ್ತಾ ಇರ್ತದ. ಭಾಳ ಶೋಧನೆಗಳು ಬರ್ತಾವೆ ಪ್ರಿಯರೇ. ನಾನು ಇಷ್ಟು ನಗುತ್ತಾ ಹೇಳ್ತಾ ಇದ್ದೇನೆ. ಆದರೆ ನಾನು ಯಾವಾಗ ದೇವರ ಮಾರ್ಗದಲ್ಲಿ ಕಾಲಿಟ್ಟಿದಾಗ ದುಷ್ಟಾತ್ಮನು ತುಂಬ ಬಲವಾಗಿ ಕಾರ್ಯ ಮಾಡಿದ್ದಾನೆ. ಬಲವಾಗಿ ಅಂದರೆ ಬಲವಾಗಿ ನನ್ನ ರೋಗದ ಮೇಲೆ ರೋಗ, ಚಿಂತೆ ಮೇಲೆ ದಿಕ್ಕ, ಏನು ತೋರಿಸಿದಲ್ಲ ಆ ಫೈನಾನ್ಸಲ್ಲಿ ಫುಲ್ ಬ್ರೇಕ್ ಡೌನ್, ಏನು ಕೆಲಸ ಮಾಡೋದಂಗೆ, ನೀನು ಏನು ಬೇಕಾದರೂ ನಿನಗೊಂದು ಕೊಡುವಂಥದ್ದಲ್ಲ. ಆದರೆ ದೇವರು ಎಲ್ಲದರಿಂದ ಹೊರಗೆ ತಂದಿದ್ದಾನೆ, ಬಲವಾಗಿ ನಿಲ್ಲಿಸಿದ್ದಾನೆ. ಸಭೆ ಕೊಟ್ಟಿದ್ದಾನೆ ಒಂದೇ ತಿಂಗಳಲ್ಲಿ. ಆಮೇಲೆ ಸಭೆ ಕೊಟ್ಟಿದ್ದಾನೆ. ಆನ್ಲೈನ್ ನೋಡುವ ನಿಮ್ಮಂಥ ಸೇವಕರು ನನಗೆ ಸಿಕ್ಕಿದ್ದಾರೆ. ನಿಮ್ಮ ಎಲ್ಲ ಕುಂದು ಕೊರತೆಗಳು ಏನೇ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಹಾಕ್ಬೋದು. ನೀವು ಡಿಸ್ಕ್ರಿಪ್ಷನ್ ಮೇಲೆ ವಿಡಿಯೋದಲ್ಲಿ ನಂಬರ್ ಕಾಣಿಸ್ತಾ ಇದೆ, ಆ ನಂಬರಲ್ಲಿ ನೀವು ಹಾಕಿರಿ, ನನಗೆ ವಾಟ್ಸಪ್ ಮಾಡಿರಿ. ನಾನು ನಿಮ್ಮ ಪ್ರಾರ್ಥನೆ ಮನವಿಯನ್ನು ಯೇಸುವಿನ ಮೂಲಕ ಬಿಡುಗಡೆ ಕೊಡ್ತೇನೆ. ನಾನು 2 ಮಾತುಗಳು ಮುಗಿಸ್ತೇನೆ. ದೇವರ ಸಮ್ಮುಖದಲ್ಲಿ ಬೆಳೆಯಿರಿ, ದೇವರನ್ನು ಪ್ರಾರ್ಥಿಸಿರಿ, ದೇವರಲ್ಲಿ ಮನವಿ ಇಡಿರಿ, ದೇವರಿಗೆ ಮೊರೆ ಇಕ್ಕಿರಿ. ನಿಮಗೆ ಏನೇ ಬೇಕಾದರೂ ಮೊದಲು ದೇವರಿಗೆ ಹೇಳಿರಿ. ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ. ಪವಿತ್ರಾತ್ಮನನ್ನು ಯಾವ ರೀತಿಯಾಗಿ ಕಂಡುಕೋಬೇಕಂತೇಳಿ ನಾಳೆ ಸರ್ವಿಸಲ್ಲಿ ಪೆಂಟಿಕೋಸ್ಟ್ ಸಂಡೇ ಇರುತ್ತೆ. ನೀವು ಎಲ್ಲರೂ ಭಾಗಿಯಾಗಬೇಕಂಥೇಳಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಸ್ತೋತ್ರ ಯೇಸಪ್ಪ.